ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯುಕ್ತ ಮಲ್ಲಪ್ಪ ಜೋತಾರ್. ಆತ್ಮೀಯರೇ, ರಾಜ್ಯಗಳಿಗೆ ಕೊಡಬೇಕಾದ ಪಾಲನ್ನು ಮತ್ತು ಕಡಿಮೆ ಮಾಡೋದರ ಸೆಂಟ್ರಲ್ ಗೌರ್ಮೆಂಟು, ಕೇಂದ್ರ ಸರ್ಕಾರ ಯಾಕಿದೆಯಲ್ಲ? ಇದು ಈಗಾಗಲೇ ಅರವಿಂದ್ ಪನಗರಿಯಾ ನೇತೃತ್ವದ ಆಯೋಗ ಶಿಫಾರಸು ಮಾಡೋ ಸಾಧ್ಯತೆಗಳು ಭಾಳ ಇದ್ದಾವೆ ಅಂತೇಳಿ. ಯಾಕಂದರೆ ಇತ್ತೀಚೆಗೆ ಉಚಿತ ಕೊಡುಗೆಗಳು ಅಂದರೆ ಫ್ರೀ ಬೀಸ್ ಅಂದರೆ ಪುಕ್ಕಟೆ ಹಂಚುವಂಥ ಈ ಒಂದು ಯೋಜನೆಗಳು ಭಾಳಷ್ಟು ಆಗ್ತಾಯಿದ್ದಾವೆ. ಇದರಿಂದಾಗಿ ಒಂದು ಅರ್ಥವ್ಯವಸ್ಥೆಗೆ ಹೊಡೆದು ಬೀಳ್ತಾ ಇದೆ. ಅದಕ್ಕೆ ಕೆಲವೊಂದು ನಿಯಮಗಳನ್ನು ಮಾಡಿ ಆ ನಿಯಮಗಳನ್ನು ಪಾಲಿಸೋರಿಗೆ ಮಾತ್ರ 40% ಕೊಡೋದು, ಇಲ್ಲಾಂದ್ರೆ ಕಡಿಮೆ ಅಂತ. ಈಗಾಗಲೇ ತೆರಿಗೆ ಪಾಲದಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಸಾಕಷ್ಟು ಹೋರಾಟವನ್ನು ನಮ್ಮ ಸಿದ್ದರಾಮಯ್ಯರು ಮಾಡಿದ್ದಾರೆ. ಜೊತೆಗೆ ವಿಶೇಷವಾಗಿ BJP ವಿರೋಧಿ ಪಕ್ಷಗಳ ಸರ್ಕಾರಗಳು ಎಲ್ಲಿದ್ದಾವ ಅಲ್ಲೆಲ್ಲ ವಿರೋಧಗಳು ವ್ಯಕ್ತ ಆಗಿದ್ದಾವೆ. BJP ಸರ್ಕಾರದಲ್ಲೇ ಒಂದಿಷ್ಟು ಫಂಡು ಗಿಂಡು ಹೆಚ್ಚು ಕೊಡ್ತಿರ್ಬೋದು, ಅಲ್ಲೇ ಕೊಡ್ತಾರೆ. ಯಾಕಂದ್ರೆ ಡಬಲ್ ಇಂಜಿನ್ ಸರ್ಕಾರ ಇರ್ತದೆ, ಯಾವ್ಯಾವ ರೂಪದಲ್ಲಿ ದುಡ್ಡು ಹಾಕಿ ಒಂದಿಷ್ಟು ಉಳಿಸೋ ಪ್ರಯತ್ನ ಮಾಡ್ತಾರೆ. ಆದರೆ ವಿರೋಧ ಪಕ್ಷಗಳಿದ್ದಲ್ಲೇ ಅದರಲ್ಲೂ ಗ್ಯಾರಂಟಿಗಳನ್ನು ಇವತ್ತು ಗೆಲ್ಲುವ ಸೂತ್ರಗಳಾಗಿದ್ದಾವೆ. ಗ್ಯಾರಂಟಿ ಇಲ್ಲ, ನಿಮಗೆ ಮತ ಇಲ್ಲ ಅನ್ನೋ ಹಂತಕ್ಕೆ ನಿಧಾನಕ್ಕೆ ಭಾರತೀಯ ಮತದಾರ ಬರ್ತಾ ಇದ್ದಾನೆ. ಆ ಸ್ಥಿತಿ ಈಗ ಬರೋದು ಕಾರಣ ಸ್ವತಃ ಪಾರ್ಟಿಗಳನ್ನು. ಯಾಕೆ ಬಾ ಅಂತಂದ್ರೆ ಅವ್ರ ಮ್ಯಾನಿಫೆಸ್ಟೋ ಪ್ರಕಾರ ಇಲ್ಲಿವರೆಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ರೆ, ಇಡೀ ದೇಶದ ಆರ್ಥಿಕ ಅಭಿವೃದ್ಧಿ ಚೆನ್ನಾಗಿದ್ದರೆ, ಎಲ್ಲರೂ ಉದ್ಯೋಗ ಇದ್ದಿದ್ರೆ ಇವತ್ತು ಈ ಪ್ರಸಂಗ ಬರ್ತಿರಲಿಲ್ಲ. ಇದಕ್ಕೆ ಕಾರಣ ಆಡಳಿತಾರೂಢ ಪಕ್ಷಗಳು, ಅವರಿಂದಿಂದ ಆರ್ಥಿಕ ತಜ್ಞರು, ಇವರೆಲ್ಲರೂ ಕೂಡ್ಕೊಂಡು ಮಾಡಿದಂಥ ಬುದ್ಧಿವಂತರು ಮತ್ತು ಅದೇ ಕಾಲಕ್ಕೆ ಅಧಿಕಾರಶಾಹಿ ಜನ, ಅದೇ ಕಾಲಕ್ಕೆ ರಾಜಕೀಯ ಜನ ಈ ವ್ಯವಸ್ಥೆ ಹದಗೆಡೋದು ಕಾರಣೀಭೂತರಾಗಿದ್ದಾರೆ. ಹೀಗಾಗಿ ಈ ಪಾಲು ಹಂಚ್ಕೊಳ್ಳೋದ್ರಲ್ಲಿ ಮತ್ತೆ ಜಗಳ ಶುರುವಾಗಿದ್ದಾರೆ. ಇಲ್ಲಿವರೆಗೆ 40% ಕೊಡ್ತಿದ್ವಿ ಅನ್ನುವಂಥ ಮಾತನ್ನು ವಾದ ಮಾಡ್ತಾ, ಇನ್ನು ಮುಂದೆ ಈಗ 41 ಇತ್ತು, ಈಗ 40 ಕೊಡ್ತೀವಿ ಅನ್ನೋ ಮಾತಾಡಿದ್ದಾರೆ ಕೇಂದ್ರ ಆಯೋಗದವರು. ಅದರಲ್ಲೂ ಅರವಿಂದ್ ಪನಗರಿಯಾ ನೇತೃತ್ವದ ಹಣಕಾಸು ಆಯೋಗ ಏನದಪ್ಪ ಅಂದ್ರೆ ಮೋಸ್ಟ್ಲಿ ಈ ಬರುವ ಅಕ್ಟೋಬರ್ದೊಳಗೆ ತನ್ನ ಶಿಫಾರಸು ಮಾಡುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಅಂದರೆ ರಾಜ್ಯಗಳು ಬೆಳವಣಿಗೆ ಆಗಬೇಕು, ಅಲ್ಲಿ ಒಂದು ತೆರಿಗೆನ ಸಂಗ್ರಹ ಮಾಡಿರ್ತದೆ, ಆ ತೆರಿಗೆನ ಸರಿಯಾಗಿ ಹಂಚಬೇಕು, ಇವೆಲ್ಲ ಡಿಸ್ಕಷನ್ ಜೋರು ನಡೆದಿದ್ದಾವೆ. ಇಂಥ ಸಂದರ್ಭದಲ್ಲ ಈ ನಮ್ಮ ಮೋದಿ ಸರ್ಕಾರನ್ರಿ ಅಥವಾ ಕೇಂದ್ರ ಸರ್ಕಾರನ್ರಿ ರಾಜ್ಯಗಳಿಗೆ ಕೊಡುವ ತೆರಿಗೆ ಪಾಲನೆ ಕಡಿಮೆ ಮಾಡುವ ಎಲ್ಲ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅಂತೇಳಿ ರಿಪೋರ್ಟ್ಸ್ ಬರ್ತಾಯಿದ್ದಾವೆ. ಈಗ 40% ಇದ್ದ ನಮಗೆ ಎಷ್ಟು 50,000 ಕೋಟಿ ರೂಪಾಯಿ ಬಂದರೆ ಹೆಚ್ಚು. ಇನ್ನು ಮತ್ತೊಂದು ಪಾಯಿಂಟ್ ಕಡಿಮೆ ಮಾಡಿದ್ರಪ್ಪ ಅಂದ್ರೆ ಇನ್ನೂ ಕಡಿಮೆ ಆಗ್ತದೆ. 30-35 ಸಾವಿರ ತನಕ ಬಂದಿರ್ತದೆ, 35,000 ಕೋಟಿ ತನಕ, 30,000 ಕೋಟಿ ತನಕ. ಮತ್ತು ತೆರಿಗೆ ತೆಗೆದುಕೊಂಡಂಥ ಕೇಂದ್ರ ಸರ್ಕಾರ ಕೇವಲ 30-35 ಸಾವಿರ ಕೋಟಿ ರೂಪಾಯಿ ಕೊಟ್ಟರೆ ಇದರ ಅಭಿವೃದ್ಧಿ ಹೆಂಗೆ ಆಗೋದು ರಾಜ್ಯದ? ಹಿಂಗೆ ಪ್ರತಿಯೊಂದು ರಾಜ್ಯದ್ದು ಅದು ಇಲ್ಲ ಅಂತಲ್ಲ. ಅದು ಕರ್ನಾಟಕದ ಸ್ವಲ್ಪ ಹೆಚ್ಚು ಅನ್ನಿಸ್ತದೆ. ಯಾಕಪ್ಪ ಅಂತಂದ್ರೆ ಕರ್ನಾಟಕದಲ್ಲೇ ಡಬಲ್ ಇಂಜಿನ್ ಸರ್ಕಾರ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತದ. ಅದಕ್ಕಾಗಿನ ಇದು ಕೇಂದ್ರದ ಹೊಸ ಅಸ್ತ್ರ ಶುರು ಮಾಡಿದ ಅಂಥೇಳಿ ಸಿದ್ದರಾಮಯ್ಯ ಟೀಕೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ತೆರಿಗೆ ಹಂಚಿಕೆ, ಸರಕು ಮತ್ತು ಸೇವಾ ತೆರಿಗೆ ಅಂದರೆ GST, ಪ್ರಕೃತಿ ವಿಕೋಪ ಪರಿಹಾರದಲ್ಲಿ ಅನ್ಯಾಯ. ಈಗ ಅನ್ಯಾಯ ಆಗಿದೆ ಇದ್ರೊಳಗೆ ನಮಗೆ ಬರಬೇಕಾದ ಪಾಲು ಸರಿಯಾಗಿ ಬರ್ತಾಯಿಲ್ಲ, ಮತ್ತೆ ಅನ್ಯಾಯ ಏನು ಇದೆಯಲ್ಲ ನಿಮ್ಮದು ಅಂತ ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಜೊತೆಗೆ ಹೊಸ ಶಿಕ್ಷಣ ನೀತಿ, UGC ನಿಯಮಾವಳಿಗೆ ತಿದ್ದುಪಡಿಯೂ ಸೇರಿದಂತೆ ಕೇಂದ್ರ ಸರ್ಕಾರದ ಪ್ರತಿಯೊಂದು ಕ್ರಮವು ರಾಜ್ಯವನ್ನು ಶಿಕ್ಷಿಸುವ ದುರುದ್ದೇಶದಿಂದ ಕೂಡಿದೆ ಅಂತ ಟೀಕೆ ಮಾಡ್ತಾಯಿದ್ದಾರೆ. ಈಗ ನಿಮ್ಗೆ ಗೊತ್ತದ ಏನಪ್ಪ ಅಂದ್ರೆ ಈ UGC ನಿಯಮಗಳು ತಿದ್ದುಪಡಿ ಮಾಡಲಿಕ್ಕೆ ಹೊರಟಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ. ಯಾಕಪ್ಪ ಅಂತಂದ್ರೆ ಎಲ್ಲರೂ ಕೇಂದ್ರದ ಕೈಗೊಂಬಿದ್ದಾರಪ್ಪ ರಾಜ್ಯಪಾಲರು, ತಮಗೆ ಬೇಕಾದಂಥವ್ರು ಕುಲಪತಿಯಾಗಿ ನೇಮಿಸ್ತಾರೆ, ಮತ್ತು ನಮ್ಮ ಆಡಳಿತಕ್ಕೆ ತೊಂದರೆ ಕೊಡ್ತಾರೆ. ನಮ್ಮ ದುಡ್ಡು ಹಾಕೋದು, ನಾವು ಮಾಡೋದೆಲ್ಲ ಮಾಡೋದು. ಇನ್ನೊಬ್ಬರು ಸೇವೆ ಏನಪ್ಪ ಇದು? ಜನದ ಆಯ್ಕೆ ಆಗೋಂಥ ರಾಜ್ಯಪಾಲರ ಮೂಲಕ ನಮ್ಮಲ್ಲಿ ಇವರು ಆಳ್ತಾರೆ ಕೇಂದ್ರದವರು ಅಂತೇಳಿ ವಾದ ಸ್ಟಾರ್ಟ್ ಆಗಿದೆ ಈಗಾಗಲೇ. ಆ ವಾದಕ್ಕೆ ಇನ್ನಷ್ಟು ಹಿಂಬು ಕೊಡುವಂಗೆ ಈ ಹೊಸ ಒಂದು ಸೂತ್ರ ಇನ್ನಷ್ಟು ಏನಪ್ಪ ಅಂತಂದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂಥದ್ದು, ಜೊತೆಗೆ ಉಚಿತ ಕೊಡುಗೆಗಳಿಗೆ ಬ್ಯಾನ್ ಮಾಡುವಂಥದ್ದು ಒಂದು ಪ್ರಯತ್ನಪ್ಪ ಇದೆ. ಯಾಕಂತಂದ್ರೆ ಉಚಿತವಾಗಿ ಕೊಡ್ತಾ ಹೋಗಿಬಿಡ್ತಂದ್ರೆ ಉಚಿತಕ್ಕೆ ಎಲ್ಲಿವರೆಗೆ ಕೊಡೋರು ನೀವು ಅನ್ನೋ ಸಮಸ್ಯೆ ಬಂದರೆ ಇವತ್ತು ಜೋರು ಆಗ್ತಾಯಿದೆ. ಈಗಾಗಲೇ ದೆಹಲಿಯಲ್ಲಂತೂ ಈ ಒಂದು ಆಮ್ ಆದ್ಮಿ ಸೋಲಿಸಲೇಬೇಕು ಹಠಕ್ಕಾಗಿ
ಪ್ರತಿ ತಿಂಗಳು ಪ್ರತಿ ಹೆಣ್ಮಗಳಿಗೂ 2,500 ರೂಪಾಯಿ ಕೊಡೋದು ಅಂತ ಹೇಳಿದರು. ಆದರೆ ಈಗ ಕೊಡುವ ಎಲ್ಲ ಸಾಧ್ಯಗಳು ಕಡಿಮೆ ಆಗ್ತಾಯಿದ್ದಾವೆ. ಯಾಕಂದರೆ ಎಲ್ಲಿ ತರೋ ದುಡ್ಡು ಅದನ್ನೆಲ್ಲ ದುಡ್ಡು ಜೋಡಿಸೋದಿಲ್ಲ ಇದು. ಅವ್ರ ಹಿಂದೆ ಕೆಜರಿಗಳು ಜೋಡಿಸ್ತಾ ಇದ್ರಲ್ಲ ಅನ್ನುವಂಥ ಮಾತು ಬಂದಾಗ ಇಲ್ಲ, ಅವರು ಒಂದು ಮಾರ್ಗ ಇಡೋದು, ಕಳ್ಳತನ ಮಾಡ್ಯೋ ಮತ್ತೇನೋ ಮಾಡ್ಯೋ ಈಗ ನಮ್ಮ ಬಜೆಟ್ನ ಹಾಳು ಮಾಡಿದ್ದಾರೆ. ಸಾರಾಯಿಂದಾಗಿ ದೆಹಲಿಯ ಖಜಾನೆಗೆ ಬರಬೇಕಾದ ದುಡ್ಡು ಬರ್ತಾ ಇಲ್ಲ ತಪ್ಪು ನಿರ್ಧಾರದಿಂದ. ನಮ್ಮದು 2,000 ಕೋಟಿ ರೂಪಾಯಿ ಲಾಸ್ ಆಗಿದೆ ಅನ್ನೋಂಥ ವಾದವನ್ನು BJP ಮಾಡ್ತಾರೆ. ಈ ಖಜಾನೆ ಕಾರ್ಯದ ನಾವು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಹೊಸ ಅಸ್ತ್ರವನ್ನು ಹೊಡ್ಲಿಕ್ಕೆ ಪ್ರಯತ್ನ ಮಾಡಿದರೆ ಬಟ್ ಜನ ಎಷ್ಟು ಮಟ್ಟಿಗೆ ಇದನ್ನು ಸಹಿಸ್ತಾರೆ ಅನ್ನೋದು ಅಷ್ಟು ಮುಖ್ಯ. ಹೀಗಾಗಿ ಇವುಗಳನ್ನೆಲ್ಲ ಬಂದ್ ಮಾಡೋ ಸಲುವಾಗಿ ರಾಜ್ಯಗಳ ಪಾಲನ್ನು ಕಡಿಮೆ ಮಾಡಿಬಿಟ್ರೆ ಸಹಜವಾಗಿ ಕೆಲವು ಕೊಡೋದಿಲ್ಲ, ಅವರು ಬಂದ್ ಮಾಡಿಬಿಡ್ತಾರೆ ಅನ್ನೋದು ಇನ್ನೊಂದು ಕಾರಣವೂ ಅದು. ಹೀಗಾಗಿ ಈ ಹೊಸ ಒಂದು ತಂತ್ರಗಾರಿಕೆಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಧ್ಯದಲ್ಲೇ ತಿಕ್ಕಾಟ ಶುರುವಾಗೋದ್ರಲ್ಲಿ ಎಲ್ಲ ಅಭಿಪ್ರಾಯ ಇಲ್ಲ. ಈಗಾಗಲೇ ಶುರು ಹೋದ ಅದನ್ನು ಬಂದಾಗಿಲ್ಲ, ಆದರೆ ಈಗ ಮತ್ತಷ್ಟು ಜೋರಾಗೋ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಈ ಸಲ ಎಲ್ಲ ರಾಜ್ಯಗಳಲ್ಲಿ ಮ್ಯಾಕ್ಸಿಮಮ್ ಆಗಿ BJP ಸರ್ಕಾರ ಇರೋದ್ರಿಂದ ಒಂದು ಸರ್ಕಾರಕ್ಕೆ ಏನಾದರೂ ಅನುಕೂಲ ಮಾಡಿದರೆ ಉಳಿದ ಸರ್ಕಾರಗಳು ಸಹಿತ ನಮಗೂ ಅದನ್ನು ಕೊಡ್ರಿ ಅನ್ನುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ BJP ಸರ್ಕಾರ ಇವತ್ತು ದೆಹಲಿಗೆ ಕೊಡೋದು ಹಿಂದೆ ಮುಂದೆ ನೋಡ್ತಾ ಇದೆ. ಆದರೆ ಈ ಹಿಂದೆ ಮುಂದೆ ನೋಡೋಕ್ಕಿಂತಾಗಿ BJP ಮುಂಬರುವ ಚುನಾವಣೆಗಳು ಈಗಾಗಲೇ ಬಿಹಾರ ಹೋದ, ಅಲ್ಲೇ ಏನು ಬೇಕಾದಾಗು ಮತ್ತು ಉತ್ತರ ಪ್ರದೇಶ ಬರ್ತದೆ. ಅದರಿಂದ ಈಗ ಅಲ್ಲಿ ಗೆಲ್ಲುವ ಸಲುವಾಗಿ ಏನು ಬೇಕಾದರೂ ದಾವು ಕಚ್ಚುವಂಥ ಪ್ರಯತ್ನವನ್ನು ನಮ್ಮ ಮೋದಿಯವರು ಮಾಡ್ತಾಯಿದ್ದಾರೆ. ಅದರಲ್ಲೂ ಬಿಹಾರನ್ನು ಗೆದ್ದೇ ತಿರಬೇಕು. ಮತ್ತೊಮ್ಮೆ ಅಲ್ಲಿಂದ ನಿತೀಶ್ ಕುಮಾರ್ ಅವ್ರನ್ನ ಸರಿಸಿಬಿಡಬೇಕು ಅನ್ನುವಂಥ ದೊಡ್ಡ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಈ ಎಲ್ಲ ನೆಲೆಯಲ್ಲಿ ರಾಜ್ಯಗಳ ಪಾಲದ ಬಗ್ಗೆ ಚರ್ಚೆ ಬಂದ 40%ಗಾದರೆ 1% ಇಳಿಸ್ತೀವಿ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಆದರೆ 1% ಇಳಿಸಿದ್ರೆ ಎಷ್ಟು ಕಡಿಮೆ ಆಗ್ಬೋದು ಅನ್ನೋದು ನಿಮಗೆ ಗೊತ್ತದೆ. ಈಗಾಗಲೇ 35,000 ಕೋಟಿ ತನಕ ಕೊಡ್ಬೋದು. ಯಾಕಂದ್ರೆ ಮೊದಲು ಹೇಳಿತ್ತು 50,000 ಕೋಟಿ ತನಕ ಕೊಡ್ತಿದ್ರು, ಇನ್ನೂರು ಕಡಿಮೆ ಆಗ್ತದೆ. ಅದಕ್ಕೆ ಇನ್ನೂ ಚೆನ್ನಾಗಿ ಕೊಡ್ತಿದ್ರು. ಈ ರಾಜ್ಯದ ಪಾಲನ್ನು ಕಡಿಮೆ ಮಾಡಿದ್ದಾರೆ. ಇದರಿಂದಾಗಿ ಡೆವಲಪ್ಮೆಂಟ್ಗಳ ವಿಷಯದಲ್ಲೇ ಒಂದಿಷ್ಟು ಏನಪ್ಪ ಅಂತಂದ್ರೆ ಎರಡೂ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅನ್ನೋದು ನಮ್ಮ ರಾಜ್ಯಗಳ ಅಭಿಪ್ರಾಯ. ಹೀಗಾಗಿ ಒಟ್ಟಾರೆಯಾಗಿ ಈ ರಾಜ್ಯಗಳ ಪಾಲನ್ನು ಕಡಿಮೆ ಮಾಡೋದ್ರಿಂದ ಕೇಂದ್ರ ಒಂದಿಷ್ಟು ದುಡ್ಡು ಉಳಿಸ್ಕೋಬೋದೇನೋ, ತನ್ನ ಒಳ್ಳೆಯ ಕೆಲಸಗಳು ಮಾಡ್ಬೋದೇನೋ, ಇಲ್ಲಂತಲ್ಲ. ಆದರೆ ಆಯಾ ರಾಜ್ಯಗಳಲ್ಲೇ ಈ BJP ಮಾಡುವ ತಂತ್ರಗಾರಿಕೆಯಿಂದಾಗಿ ಜನಸಾಮಾನ್ಯ ತೊಂದರೆ ಅನುಭವಿಸೋದ್ರಿಂದಾಗಿ ಅದು ಪಾರ್ಟಿಗೆ ಹೊಡೆದು ಬಿಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದೇನೂ ಇರಲಿ, ಈಗ ರಾಜ್ಯಗಳು ತಮ್ಮ ಪಾಲನೆ ಕೇಳ್ತಾ ಇದ್ದಾರೆ. 41% ಕೊಡೋದು ಅಷ್ಟೆಲ್ಲ ಕೊಡ್ರಿ ಅಂತೇಳಿ, ಇನ್ನೂ ಹೆಚ್ಚು ಮಾಡಿರಿ ಅಂತೇಳಿ. ಅದನ್ನು ಏನಾಗ್ಬೋದು ಏನಿಲ್ಲ ಮುಂದಿನ ದಿನಗಳಲ್ಲಿ. ಯಾಕಂದರೆ ಪನಗರೆ ಅವರಂತೆ ಮೂಲತಃ ಅವರು ಕಾರ್ಪೊರೇಟ್ ಪರದಿಂದ ಬಜೆಟನ್ನು ಮಂಡಿಸ್ಕೊಂಡು ಬಂದಂಥವರು. ಅವರು ಯಾವ ರೀತಿಯಾಗಿ ಬಜೆಟ್ನ ಕೊಡ್ಬೋದು, ಏನು ಮಾಡ್ಬೋದು ಅನ್ನೋದು ನೋಡೋಣ. ಆದರೆ ಪಾಲಿನ ಸಲುವಾಗಿ ರಾಜ್ಯ ಮತ್ತು ಕೇಂದ್ರದ ನಡುಕ ಮತ್ತೊಮ್ಮೆ ಹಣಾಹಣಿ ಸ್ಟಾರ್ಟ್ ಆಗಿ ಇದು ಒಂದು ಹೊಸ ವಿಷಯವನ್ನು ಚರ್ಚೆಗೆ ಮುಂದಕ್ಕೆ ತರ್ಬೋದು. ಇದರಿಂದ ಒಂದು ಏನು ಗೊತ್ತಾಗ್ತದಪ್ಪ ಅಂದ್ರೆ ಇದ್ದ ಪರಿಸ್ಥಿತಿಗಳು ಏನು ಕೇಂದ್ರ ಮತ್ತು ರಾಜ್ಯಗಳದ್ದು ಅಂತೇಳಿ ಇಬ್ಬರು ಒಬ್ಬರ ಸತ್ಯ ಒಬ್ಬರ ಸತ್ಯ ಏನದವ ಎಲ್ಲ ಹೊರಗೆ ಬರೋ ಸಾಧ್ಯತೆಗಳಿದಾವೆ. ಇದಕ್ಕಿಂತ ಮುಖ್ಯವಾಗಿ ಪಾಲು ಹಂಚಿಕೆಯಲ್ಲಿ ಜಗಳಕ್ಕಿಂತ ಹೆಚ್ಚಾಗಿ ಅಥವಾ ಇನ್ನೊಂದು ಮಾತು ಹೇಳಬೇಕಪ್ಪ ಅಂದರೆ ತಿಕ್ಕಾಡೋಕ್ಕಿಂತ ಹೆಚ್ಚಾಗಿ ಆದಷ್ಟು ರಾಜ್ಯ ಉಳಿಬೇಕು, ಕೇಂದ್ರಕ್ಕೂ ಅದು ಲಾಭ ಆಗಿರಬೇಕು. ಆ ದಿಶೆಯಲ್ಲಿ ಮಾಡಿದ್ರು ಉತ್ತಮ ಅಂತ ಅನ್ನಿಸ್ತದೆ. ಬಟ್ ನೋಡೋಣ, ಅದನ್ನು 1% ಕಡಿಮೆ ಮಾಡ್ತಾರೋ 2% ಮಾಡ್ತಾರೋ. ಆದರೆ ಪಾಲಿನ ಸಲುವಾಗಿ ಮಾತ್ರ ರಾಜ್ಯಗಳ ಪಾಲು, ತೆರಿಗೆ ಪಾಲು ಜಗಳ ಮೊದಲು ನಿರಂತರವಾಗಿ ನಡೀತಾ ಇದೆ, ಮುಂದುವರಿಯು ಸಾಧ್ಯತೆಗಳೆಲ್ಲ ಇದ್ದಾವೆ ಅಂತ ಹೇಳ್ತಾ ಇದು ನಿಮಗೆ ನಿಮಗೆ ಇದೊಂದು ರೀತಿ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಿ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.